ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ 15 ದಿನಗಳ ಅಂತರದಲ್ಲಿ 5 ಬಾಣಂತಿಯರ ಸಾವಾಗತ್ತೆ. ಬಾಣಂತಿಯರ ಸಾವಾದಾಗ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಪೇಷಂಟ್ ಸಾವಾದಾಗ ಸಾಧಾರಣವಾಗಿ ಯಾರ ಮೇಲೆ ದೂರು ಬರುತ್ತೆ? ವೈದ್ಯರ ಮೇಲೆ ದೂರು ಬರುತ್ತೆ. ಯಾಕೆಂತಂದರೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ. ಆದರೆ ರಿಪಬ್ಲಿಕ್ ಕನ್ನಡ ಯಾವತ್ತೂ ಕೂಡ ಅದರ ಇನ್ಸೈಡ್ ಮಾಹಿತಿ ಇಲ್ಲದೆ ಸುದ್ದಿಯನ್ನು ಪ್ರಸಾರ ಮಾಡಲಿಲ್ಲ. ಒಬ್ಬರು ಇಬ್ಬರು ಓಕೆ, 5 ಜನ 6 ಜನ ಬಾಣಂತಿಯರ ಸಾವಿಗೀಡಾಗ್ತಾರೆ. ಅದು ಕೂಡ ಆಪರೇಷನ್ ಅಥವಾ ಸಿಸೇರಿಯನ್ ಆದ ನಂತರ. ಮಕ್ಕಳಿಗೆ ತೊಂದರೆ ಆಗ್ತಾ ಇಲ್ಲ ಅಥವಾ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಆಗ್ತಾ ಇಲ್ಲ. ಆಪರೇಷನ್ ಆದ ನಂತರ ಯಾಕೆ? ಆಗ ನಮಗೆ ತಿಳಿದು ಬಂದ ಮಾಹಿತಿ, ಇದು ವೈದ್ಯರುಗಳ ತಪ್ಪಲ್ಲ. ಇದು ಆಪರೇಷನ್ ಆದ ನಂತರ ಏನು ಔಷಧಿ ಕೊಡ್ತಾರೆ, ವಿಶೇಷವಾಗಿ IV ಫ್ಲೂಯಿಡ್ ಅಂತೇಳಿ, ಏನು ಗ್ಲುಕೋಸ್ ಅಂತೇಳಿ ಕರಿತೀವಿ ನಾವು, ಆ ಥರ ಅದರಿಂದ ಆಗುವಂಥ ಅನಾಹುತಗಳು ಅನ್ನೋದು ಗೊತ್ತಾಗ್ಬಿಡ್ತು. ಸೊ ಹಾಗಾಗಿ ನಾವು ಹೇಳಿದ್ವಿ, ಎಲ್ಲಿಂದ ತರ್ತಾ ಇದ್ದಾರೆ ಅನ್ನುವಂಥ ಒಂದು ಕುತೂಹಲವನ್ನು ನಾವು ಹಾಕಿದ್ವಿ. ನಂತರ ಗೊತ್ತಾಯಿತು, ಅದು ಬ್ಯಾನ್ ಆಗಿರುವಂತಹ ಔಷಧ ಕಂಪನಿಯಿಂದ ಅಥವಾ ಬ್ಲ್ಯಾಕ್ ಲಿಸ್ಟ್ನಲ್ಲಿರುವಂಥ ಔಷಧ ಕಂಪನಿಯಿಂದ ಆ ಔಷಧಿಯನ್ನು ತರಿಸ್ತಾ ಇದ್ದಾರೆ ಅಥವಾ IV ಫ್ಲೂಯಿಡನ್ನು ತರಿಸ್ತಾ ಇದ್ದಾರೆ. ಇಲ್ಲಿ ವೈದ್ಯರದೇನು ತಪ್ಪು ಬರೋದಿಲ್ಲ, ಯಾಕೆಂದರೆ ಅಲ್ಲಿ ಏನು ಆಸ್ಪತ್ರೆಯಲ್ಲಿ ಔಷಧಿಗಳಿದೆಯೋ ಅದನ್ನು ಕೊಡಿ ಅಂತ ಕೇಳ್ತಾರೆ. ಆದರೆ ಯಾರು ಸೋತ್ರು ಇಲ್ಲಿ? ಯಾರು ಸತ್ರು? ಸತ್ತದ್ದು ಬಡ ಜೀವ, ಸೋತಿದ್ದು ಸರ್ಕಾರ. ಇಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದವರು ಮೈ ಮರೆತರೆ ಎಂತೆಂಥ ದುರಂತಗಳು, ಅನಾಹುತ ನಡೆಯುತ್ತೆ ಅನ್ನೋದಕ್ಕೆ ಬಳ್ಳಾರಿಯಲ್ಲಿ ನಡೆಯುತ್ತಿರುವ ಬಾಣಂತಿಯರ ಸರಣಿ ಸಾವುಗಳೇ ಜೀವಂತ ಉದಾಹರಣೆ. ಎಲೆಕ್ಷನ್ ವೇಳೆ ಗಲ್ಲಿಗೊಂದರಂತೆ, ಗ್ರಾಮ ಪಂಚಾಯತಿಗೊಂದರಂತೆ MLAಗಳನ್ನು, MP ಗಳನ್ನು, ಮಿನಿಸ್ಟ್ರಿಗಳನ್ನು ಹಾಕುವಂಥ ಯಾವುದೇ ಸರ್ಕಾರ ಸಮರೋಪಾದಿಯಲ್ಲಿ, ಅಂದರೆ ಈ ಥರ ಬ್ಯಾಕ್ ಟು ಬ್ಯಾಕ್ ಜೀವಗಳು ಹೋದಾಗ, ಬಡವರ ಜೀವಗಳು ಹೋದಾಗ ಯಾಕೆ 10 MLA, 10 MP, 10 ಮಿನಿಸ್ಟ್ರಿಗಳನ್ನು ಹಾಕಿ ಏನಪ್ಪ ಆಗಿದೆ ಅಂತೇಳಿ ತನಿಖೆ ಮಾಡೋದಿಲ್ಲ? ತನಿಖೆ ಯಾರು ಮಾಡಲಿಲ್ಲ. ರಿಪಬ್ಲಿಕ್ ಕನ್ನಡ ಬಿಡಲಿಲ್ಲ, ನುಗ್ಗೇ ಬಿಡ್ತು ಕೋಟೆಯೊಳಗೆ. ನಂತರ ಏನಾಯಿತು? ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಮೃದಂಗ. ಡೆಡ್ಲಿ ಗ್ಲೂಕೋಸ್ಗೆ ಬಾಣಂತಿ ಸುಮಯ ಬಲಿ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಸಾವಿನ ನರ್ತನ ಆಗ್ತಾ ಇದೆ. ಬಾಣಂತಿಯರ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಸುಮಯ ಅನ್ನೋರು ಉಸಿರು ಚೆಲ್ಲಿದ್ದಾರೆ. ಕೂಡ್ಲಿಗಿಯ ಮೃತ ಸುಮಯ ಹೆರಿಗೆಗೆಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಸಿಸೇರಿಯನ್ ಬಳಿಕ ಸುಮಯ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಬಳಿಕ ನವೆಂಬರ್ 12ರಂದು ವಿಮ್ಸ್ಗೆ ಶಿಫ್ಟ್ ಮಾಡಲಾಗಿತ್ತು. ಕಿಡ್ನಿ ವೈಫಲ್ಯವಾಗಿದ್ದರಿಂದ ಡಯಾಲಿಸಿಸ್ ಮಾಡಲಾಗ್ತಿತ್ತು. ಆದರೆ 23 ದಿನಗಳ ಬಳಿಕ ಬಡವರು ಅಂದ್ರೆ ಅಷ್ಟೊಂದು ಚೀಪ? ಸರ್ಕಾರಕ್ಕೆ ಮೃತ ಸುಮಯ ಪತಿ ಪ್ರಶ್ನೆ. ಎಲ್ಲ ಪ್ರಾಣಗಳು ಹೋಗ್ತಿದಾವೆ, ಇದು ಯಾರಿಗೋಸ್ಕರ? ನಾವೇನ್ ಬಡವರು? ಬಡವ್ರು ಅಂದ್ರೆ ಅಷ್ಟು ಚೀಪ? ನಾವು ಹೆಂಗ್ ಮಾಡ್ಬೇಕು? ನಾವು ಸಣ್ಣ ಮಕ್ಕಳಿದ್ದಾರೆ, ನಾವು ಕೂಲಿ ಮಜೂರಿ ಮಾಡ್ಕೊಂಡ್ ತಿನ್ನೋರು. ಏನಾನ ಒಂದ್ ಪರಿಹಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಕಠಿಣ ಕ್ರಮ ತಗೊಂಡು ಆತರ ಯಾರು ಮಾಡಿದಾರೋ ಈ ತರ ನಮಿಗಾದಂಗ್ ಮತ್ತೆ ಬೇರೆಯವ್ರಿಗೆ ಆಗ್ಬಾರ್ದು. ನಾವು ಅನ್ಭವಿಸ್ತಿರೋದು ಬಹಳನೇ ಅನ್ಭವಿಸ್ತಿದ್ದೀವಿ. ಸರ್ಕಾರದ ವಿರುದ್ಧ ಕೆರಳಿದ ಮುಸ್ಲಿಂ ಸಂಘಟನೆ. 1 ಕೋಟಿ ರೂಪಾಯಿ. ನವೆಂಬರ್ 10ರಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಆದ 9 ಮಹಿಳೆಯರ ಪೈಕಿ 5 ಬಾಣಂತಿಯರು ಸಾವಾಗಿದೆ. ಜಿಲ್ಲಾಸ್ಪತ್ರೆ ಕಂಡ್ರೆ ಸಾಕು ಜನರು ಭಯ ಬೀಳುವಂತಾಗಿದೆ. ರಂಜಿತ್ ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ 15 ದಿನಗಳ ಅಂತರದಲ್ಲಿ 5 ಬಾಣಂತಿಯರ ಸಾವಾಗತ್ತೆ. ಬಾಣಂತಿಯರ ಸಾವಾದಾಗ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಪೇಷಂಟ್ ಸಾವಾದಾಗ ಸಾಧಾರಣವಾಗಿ ಯಾರ ಮೇಲೆ ದೂರು ಬರುತ್ತೆ? ವೈದ್ಯರ ಮೇಲೆ ದೂರು ಬರುತ್ತೆ. ಯಾಕೆಂತಂದರೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ. ಆದರೆ ರಿಪಬ್ಲಿಕ್ ಕನ್ನಡ ಯಾವತ್ತೂ ಕೂಡ ಅದರ ಇನ್ಸೈಡ್ ಮಾಹಿತಿ ಇಲ್ಲದೆ ಸುದ್ದಿಯನ್ನು ಪ್ರಸಾರ ಮಾಡಲಿಲ್ಲ. ಒಬ್ಬರು ಇಬ್ಬರು ಓಕೆ, 5 ಜನ 6 ಜನ ಬಾಣಂತಿಯರ ಸಾವಿಗೀಡಾಗ್ತಾರೆ. ಅದು ಕೂಡ ಆಪರೇಷನ್ ಅಥವಾ ಸಿಸೇರಿಯನ್ ಆದ ನಂತರ. ಮಕ್ಕಳಿಗೆ ತೊಂದರೆ ಆಗ್ತಾ ಇಲ್ಲ ಅಥವಾ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಆಗ್ತಾ ಇಲ್ಲ. ಆಪರೇಷನ್ ಆದ ನಂತರ ಯಾಕೆ?
ಆಗ ನಮಗೆ ತಿಳಿದು ಬಂದ ಮಾಹಿತಿ, ಇದು ವೈದ್ಯರುಗಳ ತಪ್ಪಲ್ಲ, ಇದು ಆಪರೇಷನ್ ಆದ ನಂತರ ಏನು ಔಷಧಿ ಕೊಡ್ತಾರೆ, ವಿಶೇಷವಾಗಿ IV ಫ್ಲೂಯಿಡ್ ಅಂತೇಳಿ, ಏನು ಗ್ಲುಕೋಸ್ ಅಂತೇಳಿ ಕರಿತೀವಿ ನಾವು, ಆ ಥರ ಅದರಿಂದ ಆಗುವಂಥ ಅನಾಹುತಗಳು ಅನ್ನೋದು ಗೊತ್ತಾಗ್ಬಿಡ್ತು. ಸೊ ಹಾಗಾಗಿ ನಾವು ಹೇಳಿದ್ವಿ ಎಲ್ಲಿಂದ ತರ್ತಾ ಇದ್ದಾರೆ ಅನ್ನುವಂಥ ಒಂದು ಕುತೂಹಲವನ್ನು ನಾವು ಹಾಕಿದ್ವಿ. ನಂತರ ಗೊತ್ತಾಯಿತು ಅದು ಬ್ಯಾನ್ ಆಗಿರುವಂತಹ ಔಷಧ ಕಂಪನಿಯಿಂದ ಅಥವಾ ಬ್ಲ್ಯಾಕ್ ಲಿಸ್ಟ್ನಲ್ಲಿರುವಂಥ ಔಷಧ ಕಂಪನಿಯಿಂದ ಆ ಔಷಧಿಯನ್ನು ತರಿಸ್ತಾ ಇದ್ದಾರೆ ಅಥವಾ IV ಫ್ಲೂಯಿಡನ್ನು ತರಿಸ್ತಾ ಇದ್ದಾರೆ. ಇಲ್ಲಿ ವೈದ್ಯರದೇನು ತಪ್ಪು ಬರೋದಿಲ್ಲ, ಯಾಕೆಂದರೆ ಅಲ್ಲಿ ಏನು ಆಸ್ಪತ್ರೆಯಲ್ಲಿ ಔಷಧಿಗಳಿದೆಯೋ ಅದನ್ನು ಕೊಡಿ ಅಂತ ಕೇಳ್ತಾರೆ. ಆದರೆ ಯಾರು ಸೋತ್ರು ಇಲ್ಲಿ, ಯಾರು ಸತ್ರು? ಸತ್ತದ್ದು ಬಡ ಜೀವ, ಸೋತಿದ್ದು ಸರ್ಕಾರ. ಇಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದವರು ಮೈ ಮರೆತರೆ ಎಂತೆಂಥ ದುರಂತಗಳು, ಅನಾಹುತ ನಡೆಯುತ್ತೆ ಅನ್ನೋದಕ್ಕೆ ಬಳ್ಳಾರಿಯಲ್ಲಿ ನಡೆಯುತ್ತಿರುವ ಬಾಣಂತಿಯರ ಸರಣಿ ಸಾವುಗಳೇ ಜೀವಂತ ಉದಾಹರಣೆ. ಎಲೆಕ್ಷನ್ ವೇಳೆ ಗಲ್ಲಿಗೊಂದರಂತೆ, ಗ್ರಾಮ ಪಂಚಾಯತಿಗೊಂದರಂತೆ MLAಗಳನ್ನು, MP ಗಳನ್ನು, ಮಿನಿಸ್ಟ್ರಿಗಳನ್ನು ಹಾಕುವಂಥ ಯಾವುದೇ ಸರ್ಕಾರ ಸಮರೋಪಾದಿಯಲ್ಲಿ, ಅಂದರೆ ಈ ಥರ ಬ್ಯಾಕ್ ಟು ಬ್ಯಾಕ್ ಜೀವಗಳು ಹೋದಾಗ, ಬಡವರ ಜೀವಗಳು ಹೋದಾಗ ಯಾಕೆ 10 MLA, 10 MP, 10 ಮಿನಿಸ್ಟ್ರಿಗಳನ್ನು ಹಾಕಿ ಏನಪ್ಪ ಆಗಿದೆ ಅಂತೇಳಿ ತನಿಖೆ ಮಾಡೋದಿಲ್ಲ? ತನಿಖೆ ಯಾರು ಮಾಡಲಿಲ್ಲ. ರಿಪಬ್ಲಿಕ್ ಕನ್ನಡ ಬಿಡಲಿಲ್ಲ, ನುಗ್ಗೇ ಬಿಡ್ತು ಕೋಟೆಯೊಳಗೆ. ನಂತರ ಏನಾಯಿತು? ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಮೃದಂಗ. ಡೆಡ್ಲಿ ಗ್ಲೂಕೋಸ್ಗೆ ಬಾಣಂತಿ ಸುಮಯ ಬಲಿ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಸಾವಿನ ನರ್ತನ ಆಗ್ತಾ ಇದೆ. ಬಾಣಂತಿಯರ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಸುಮಯ ಅನ್ನೋರು ಉಸಿರು ಚೆಲ್ಲಿದ್ದಾರೆ. ಕೂಡ್ಲಿಗಿಯ ಮೃತ ಸುಮಯ ಹೆರಿಗೆಗೆಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಸಿಸೇರಿಯನ್ ಬಳಿಕ ಸುಮಯ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಬಳಿಕ ನವೆಂಬರ್ 12ರಂದು ವಿಮ್ಸ್ಗೆ ಶಿಫ್ಟ್ ಮಾಡಲಾಗಿತ್ತು. ಕಿಡ್ನಿ ವೈಫಲ್ಯವಾಗಿದ್ದರಿಂದ ಡಯಾಲಿಸಿಸ್ ಮಾಡಲಾಗ್ತಿತ್ತು. ಆದರೆ 23 ದಿನಗಳ ಬಳಿಕ ಬಡವರು ಅಂದ್ರೆ ಅಷ್ಟೊಂದು ಚೀಪ. ಸರ್ಕಾರಕ್ಕೆ ಮೃತ ಸುಮಯ ಪತಿ ಪ್ರಶ್ನೆ. ಇದೆಲ್ಲ ಪ್ರಾಣಗಳು ಹೋಗ್ತಿದಾವೆ, ಇದು ಯಾರಿಗೋಸ್ಕರ? ನಾವೇನ್ ಬಡವ್ರು ಅಂದ್ರೆ ಅಷ್ಟು ಚೀಪ? ನಾವು ಹೆಂಗ್ ಮಾಡ್ಬೇಕು? ನಾವು ಸಣ್ಣ ಮಕ್ಕಳಿದ್ದಾರೆ, ನಾವು ಕೂಲಿ ಮಜೂರಿ ಮಾಡ್ಕೊಂಡ್ ತಿನ್ನೋರು. ಏನಾನ ಒಂದ್ ಪರಿಹಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಕಠಿಣ ಕ್ರಮ ತಗೊಂಡು ಆತರ ಯಾರು ಮಾಡಿದಾರೋ ಈ ತರ ನಮಿಗಾದಂಗ್ ಮತ್ತೆ ಬೇರೆಯವ್ರಿಗೆ ಆಗ್ಬಾರ್ದು. ನಾವು ಅನ್ಭವಿಸ್ತಿರೋದು ಬಹಳನೇ ಅನ್ಭವಿಸ್ತಿದ್ದೀವಿ. ಸರ್ಕಾರದ ವಿರುದ್ಧ ಕೆರಳಿದ ಮುಸ್ಲಿಂ ಸಂಘಟನೆ. 1 ಕೋಟಿ ರೂಪಾಯಿ. ನವೆಂಬರ್ 10ರಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಆದ 9 ಮಹಿಳೆಯರ ಪೈಕಿ 5 ಬಾಣಂತಿಯರು ಸಾವಾಗಿದೆ. ಜಿಲ್ಲಾಸ್ಪತ್ರೆ ಕಂಡ್ರೆ ಸಾಕು ಜನರು ಭಯ ಬೀಳುವಂತಾಗಿದೆ. ರಂಜಿತ್ ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ 15 ದಿನಗಳ ಅಂತರದಲ್ಲಿ 5 ಬಾಣಂತಿಯರ ಸಾವಾಗತ್ತೆ. ಬಾಣಂತಿಯರ ಸಾವಾದಾಗ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಪೇಷಂಟ್ ಸಾವಾದಾಗ ಸಾಧಾರಣವಾಗಿ ಯಾರ ಮೇಲೆ ದೂರು ಬರುತ್ತೆ? ವೈದ್ಯರ ಮೇಲೆ ದೂರು ಬರುತ್ತೆ. ಯಾಕೆಂತಂದರೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ. ಆದರೆ ರಿಪಬ್ಲಿಕ್ ಕನ್ನಡ ಯಾವತ್ತೂ ಕೂಡ ಅದರ ಇನ್ಸೈಡ್ ಮಾಹಿತಿ ಇಲ್ಲದೆ ಸುದ್ದಿಯನ್ನು ಪ್ರಸಾರ ಮಾಡಲಿಲ್ಲ. ಒಬ್ಬರು ಇಬ್ಬರು ಓಕೆ, 5 ಜನ 6 ಜನ ಬಾಣಂತಿಯರ ಸಾವಿಗೀಡಾಗ್ತಾರೆ. ಅದು ಕೂಡ ಆಪರೇಷನ್ ಅಥವಾ ಸಿಸೇರಿಯನ್ ಆದ ನಂತರ. ಮಕ್ಕಳಿಗೆ ತೊಂದರೆ ಆಗ್ತಾ ಇಲ್ಲ ಅಥವಾ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಆಗ್ತಾ ಇಲ್ಲ. ಆಪರೇಷನ್ ಆದ ನಂತರ ಯಾಕೆ? ಆಗ ನಮಗೆ ತಿಳಿದು ಬಂದ ಮಾಹಿತಿ, ಇದು ವೈದ್ಯರುಗಳ ತಪ್ಪಲ್ಲ, ಇದು ಆಪರೇಷನ್ ಆದ ನಂತರ ಏನು ಔಷಧಿ ಕೊಡ್ತಾರೆ, ವಿಶೇಷವಾಗಿ IV ಫ್ಲೂಯಿಡ್ ಅಂತೇಳಿ, ಏನು ಗ್ಲುಕೋಸ್ ಅಂತೇಳಿ ಕರಿತೀವಿ ನಾವು, ಆ ಥರ ಅದರಿಂದ ಆಗುವಂಥ ಅನಾಹುತಗಳು ಅನ್ನೋದು ಗೊತ್ತಾಗ್ಬಿಡ್ತು. ಸೊ ಹಾಗಾಗಿ ನಾವು ಹೇಳಿದ್ವಿ ಎಲ್ಲಿಂದ ತರ್ತಾ ಇದ್ದಾರೆ ಅನ್ನುವಂಥ ಒಂದು ಕುತೂಹಲವನ್ನು ನಾವು ಹಾಕಿದ್ವಿ. ನಂತರ ಗೊತ್ತಾಯಿತು ಅದು ಬ್ಯಾನ್ ಆಗಿರುವಂತಹ ಔಷಧ ಕಂಪನಿಯಿಂದ ಅಥವಾ ಬ್ಲ್ಯಾಕ್ ಲಿಸ್ಟ್ನಲ್ಲಿರುವಂಥ ಔಷಧ ಕಂಪನಿಯಿಂದ ಆ ಔಷಧಿಯನ್ನು ತರಿಸ್ತಾ ಇದ್ದಾರೆ ಅಥವಾ IV ಫ್ಲೂಯಿಡನ್ನು ತರಿಸ್ತಾ ಇದ್ದಾರೆ. ಇಲ್ಲಿ ವೈದ್ಯರದೇನು ತಪ್ಪು ಬರೋದಿಲ್ಲ, ಯಾಕೆಂದರೆ ಅಲ್ಲಿ ಏನು ಆಸ್ಪತ್ರೆಯಲ್ಲಿ ಔಷಧಿಗಳಿದೆಯೋ ಅದನ್ನು ಕೊಡಿ ಅಂತ ಕೇಳ್ತಾರೆ.